ಇವತ್ತಿನ ರೆಸಿಪಿ ಬಂದು ತುಂಬಾ ಸ್ಪೆಷಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದಂತ, ಅವರು ಇಷ್ಟಪಟ್ಟು ತಿನ್ನೋಷ್ಟು ಟೇಸ್ಟಿಯಾಗಿರುವಂಥ ಬ್ರೆಡ್ ಪಿಜ್ಜಾ ನಾನು ಇವತ್ತು ನಿಮ್ಗೆ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಸಿಂಪಲ್ಲು ಮಾಡ್ಕೊಳ್ಳುವಂಥ ವಿಧಾನ ತುಂಬ ಟೇಸ್ಟಿಯಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಮತ್ತು ಟೊಮೊಟೊನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಪಿಜ್ಜಾ ಮಿಕ್ಸ್ನ 1-2 ಟೀ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಕ್ವಾಂಟಿಟಿ ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋವಂಥ ಕ್ವಾಂಟಿಟಿ ಒಂದು 10 ಪಿಜ್ಜಾ ಸ್ಲೈಸ್ ಆಗುತ್ತೆ. ಸೊ ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ವೆಜಿಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಆ್ಯಡ್ ಮಾಡಿಕೊಂಡು ಕರಗಿದ ನಂತರ ಬ್ರೆಡ್ ಪೀಸಸ್ನ ಒಂದು ಸೈಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂಚೂರು ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ. ನಾನಿಲ್ಲಿ 2 ಮಾಡ್ಕೋತಾ ಇದ್ದೀನಿ. ಪ್ಯಾನ್ ಅಗಲ ಇರೋದ್ರಿಂದ ಪ್ಯಾನ್ ಅಗಲ ಇದ್ರೆ 2 ಮಾಡ್ಕೊಳ್ಳಿ. ಚಿಕ್ಕದಿತ್ತು ಅಂದರೆ ಒಂದೇ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಲರ್ ಬಂದಿದೆ ಅಂತಂದರೆ ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು 10 ಬ್ರೆಡ್ ಪೀಸಸ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಪಿಜ್ಜಾ ಸಾಸ್ನ ಆ್ಯಡ್ ಮಾಡಿಕೊಂಡು ಈವನ್ನಾಗೆ ಕಂಪ್ಲೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಗ್ರೇಟ್ ಮಾಡ್ಕೊಂಡಿರೋದು ಅಂದರೆ ತುರ್ಕೊಂಡಿರೋವಂಥ ಚೀಸು, ಇಲ್ಲ ಅಂತಂದರೆ ಡೈಸ್ಡ್ ಚೀಸ್ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ವೆಜ್ಜಸ್ನ ಕೂಡ ಆ್ಯಡ್ ಮಾಡಿಕೊಂಡು ಒಂಚೂರೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಇದರ ಮೇಲೆ ಒಂದು ಸ್ವಲ್ಪ ಚೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ತುರ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಚಿಕ್ಕದಾಗಿ ತುರ್ಕೊಳ್ಳಿ. ಸೊ ಈ ರೀತಿಯಾಗಿ ಮೇಲೆ ಟಾಪಿಂಗ್ನ ಕೂಡ ಚೀಸ್ ಆ್ಯಡ್ ಮಾಡಿಕೊಂಡು ನಂತರ ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಆ್ಯಡ್ ಮಾಡಿಕೊಂಡು ಕರಗಿದ ನಂತರ ವೆಜೀಸ್ ಆ್ಯಡ್ ಮಾಡ್ಕೊಂಡಿದ್ದಂಥ ಬ್ರೆಡ್ ಸ್ಲೈಸ್ನ ತೊಗೊಬಂದು ಪ್ಯಾನ್ ಮೇಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಲಿಡ್ನ ಕವರ್ ಮಾಡಿ ಒಂದು 4-5 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ನೋಡಿ, ಟಾಪಲ್ಲಿರೋಂಥ ಚೀಸು ಕೂಡ ಚೆನ್ನಾಗಿ ಕರಗಿದೆ. ಸೊ ಆ ಸ್ಟೇಜಲ್ಲಿ ನೀವು ಬ್ರೆಡ್ನ ಪಿಜ್ಜಾನ ರಿಮೂವ್ ಮಾಡ್ಕೋಬೇಕಾಗತ್ತೆ. ಇಲ್ಲ ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಬ್ರೆಡ್ ತುಂಬ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಸೊ ನೋಡಿಕೊಂಡು ನೀವು 4-5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಸ್ವಲ್ಪ ಒರಿಗ್ಯಾನೋ, ಒಂದು ಸ್ವಲ್ಪ ಕೆಚಪ್ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಸಕ್ಕ ಟೇಸ್ಟಿಯಾಗಿರುವಂಥ ಬ್ರೆಡ್ ಪಿಜ್ಜಾ ರೆಡಿ ಆಯಿತು. ಇದೇ ರೀತಿಯಾಗಿ ಎಲ್ಲ ಮಾಡಿ ಎತ್ತಿಟ್ಕೊತೀನಿ. ಒಂದು ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಪಿಜ್ಜಾ ಅಂಗಡಿಲಿ ತಿಂದಾಗ ಎಷ್ಟು ಚೀಸಾಗಿರುತ್ತೋ ಅಷ್ಟೇ ಚೀಸಾಗಿ ಸಕ್ಕ ಟೇಸ್ಟಿಯಾಗಿದೆ. ಸೊ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.